ಶಿಕ್ಷಣ ಸಚಿವರ ಕ್ಷೇತ್ರದಲ್ಲೇ ಜೀವಂತವಾಗಿದೆಯಾ ಸಾಮಾಜಿಕ ಬಹಿಷ್ಕಾರ? ನಮಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ ಅಂತ ಕುಟುಂಬವೊಂದು ಅಳಲನ್ನ ಇಟ್ಟಿದೆ. ನ್ಯಾಯಕ್ಕಾಗಿ ಶಿವಮೊಗ್ಗ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೆ ಬಡ ಕುಟುಂಬ. ಹಾಗಾದ್ರೆ ಶಿಕ್ಷಣ ಸಚಿವರ ತವರಲ್ಲೇ ಈ ಒಂದು ಸಾಮಾಜಿಕ ಬಹಿಷ್ಕಾರ ಕೆಟ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆಯಾ? ನ್ಯಾಯಕ್ಕಾಗಿ ಈಗ ಶಿವಮೊಗ್ಗ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದೆ ಕುಟುಂಬ. ಕೈ ಮುಗಿದು ಕೇಳ್ತೀನಿ, ನ್ಯಾಯ ಕೊಡಿಸಿ ಅಂತ ಅಂಗಲಾಚ್ತಾ ಇದೆ ಕುಟುಂಬ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಳುವಳ್ಳಿ ಗ್ರಾಮದ ಕುಟುಂಬ. ಸರೋಜಮ್ಮ ಹಾಗೂ ಕೆರೆಯಪ್ಪ ಕುಟುಂಬದವರಿಂದ ಆರೋಪ ಕೇಳಿ ಬಂದಿದೆ. ಕುಳುವಳ್ಳಿ ಗ್ರಾಮಸ್ಥರ ವಿರುದ್ಧ ಬಹಿಷ್ಕಾರದ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇನ್ನೂ ಕೂಡ ಬಹಿಷ್ಕಾರ ಜೀವಂತವಾಗಿದೆಯಾ? ಅಪಘಾತವೊಂದರ ಕಾರಣವನ್ನ ನೀಡಿ ಕುಟುಂಬಕ್ಕೆ ಬಹಿಷ್ಕಾರ ನೀಡಿದ್ರು ಅನ್ನುವ ಆರೋಪ, ಕೊಲೆ ಆರೋಪ ಮಾಡಿ ಕುಟುಂಬಕ್ಕೆ ಊರಿಂದಾನೇ ಬಹಿಷ್ಕಾರ ಹಾಕಿದ್ದಾರಂತೆ. ಮಗ ಮಾಡಿರುವಂತಹ ತಪ್ಪಿಗೆ ಕುಟುಂಬಕ್ಕೆ ಯಾಕೆ ಶಿಕ್ಷೆ ಅಂತ ಪ್ರಶ್ನಿಸಲಾಗ್ತಾ ಇದೆ. ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಜೀವಂತವಾಗಿದೆಯಾ ಸಾಮಾಜಿಕ ಬಹಿಷ್ಕಾರ? ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರ ತವರು ಕ್ಷೇತ್ರ ಸೊರಬ ತಾಲೂಕಿನ ಕುಳುವಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಗಾದ್ರೆ ಕುಳುವಳ್ಳಿ ಗ್ರಾಮಸ್ಥರು ಈಗ ಡಿಸಿಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಯಾವುದೋ ಒಂದು ಕಾರಣಕ್ಕೆ ಅಂದ್ರೆ ಆಕ್ಸಿಡೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗ ಮಾಡಿದ ತಪ್ಪಿಗೆ ಈಗ ಇಡೀ ಕುಟುಂಬಕ್ಕೆ ಊರಿಂದ ಬಹಿಷ್ಕಾರವನ್ನ ಹಾಕಿದ್ದಾರಂತೆ. ಈ ಒಂದು ಸಾಮಾಜಿಕ ಬಹಿಷ್ಕಾರದ ಪಿಡುಗು ಯಾವಾಗ ಹಾಗಾದ್ರೆ ನಾಶ ಆಗುತ್ತೆ ಅಂತ ಇತ್ತೀಚೆಗೆ ಈ ತರದ ಅನೇಕ ಪ್ರಕರಣಗಳನ್ನ ಮುನ್ನೆಲೆಗೆ ತಂದು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಗಮನ ವಹಿಸಬೇಕು ಅಂತ ಮಾತನಾಡ್ತಾನೆ ಬರ್ತಾ ಇರ್ತೀವಿ ಮಾಧ್ಯಮಗಳ ಮುಂದೆ. ಆದ್ರೆ ಇನ್ನೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಜನರು. ಒಂದ್ ಕಡೆ ಜನರು ಇದನ್ನ ಸಹಿಸ್ಕೊಂಡು ಬರ್ತಾ ಇರೋದು, ಮತ್ತೊಂದು ಕಡೆ ಅಧಿಕಾರಿಗಳು ಯಾಕೆ ಈ ರೀತಿ ಜೀವಂತವಾಗಿರುವಂತಹ ಕೆಟ್ಟ ಅನಿಷ್ಟ ಪದ್ಧತಿಗಳನ್ನ ತೊಡೆಯೋದಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇಲ್ಲ? ಕಾನೂನುಗಳ ಪ್ರಕಾರವಾಗಿ ಯಾಕೆ ಜನರಿಗೆ ಸಮಾನವಾಗಿ ಹಕ್ಕುಗಳನ್ನ ನೀಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇನ್ನೊಂದು ಕಡೆ ಎದುರಾಗುತ್ತೆ. ಸದ್ಯಕ್ಕೆ ನ್ಯಾಯಕ್ಕಾಗಿ ಶಿವಮೊಗ್ಗ ಜಿಲ್ಲಾಧಿಕಾರಿಗೆ ಈಗ ಈ ಒಂದು ಬಡ ಕುಟುಂಬ ಮನವಿಯನ್ನ ಕೂಡ ಸಲ್ಲಿಸಿದೆ. ಆ ಒಂದು ಪ್ರತಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿರುವಂತಹ ಆ ಕುಟುಂಬಸ್ಥರನ್ನ ಕೂಡ ನೋಡ್ತಾ ಇದ್ದೀರಾ. ಹಾಗಾದ್ರೆ ಶಿಕ್ಷಣ ಸಚಿವರೇ ಆಗಿರುವಂತಹ ಮಧು ಬಂಗಾರಪ್ಪನವರ ಜಿಲ್ಲೆ ಆಗಿರುವಂತಹ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಳುವಳ್ಳಿಯಲ್ಲಿ ಇದೆಂತ ದೌರ್ಜನ್ಯ? ಏನೇ ತಪ್ಪು ಮಾಡಿದ್ರು ಕೂಡ ಗ್ರಾಮ ಪಂಚಾಯಿತಿ ಅಂತ ಇರುತ್ತೆ, ಜಿಲ್ಲಾ ಪಂಚಾಯಿತಿ ಅಂತ ಇರುತ್ತೆ, ಅದಾದ ಮೇಲೆ ಕಾನೂನು ಇರುತ್ತೆ, ಹೈಕೋರ್ಟ್ ಇರುತ್ತೆ, ಸುಪ್ರೀಂ ಕೋರ್ಟ್ ಇರುತ್ತೆ. ಆದರೆ ಈ ಬಹಿಷ್ಕಾರ ಹಾಕಬೇಕು ಅನ್ನುವಂಥ ಪದ್ಧತಿ ಈಗೆಲ್ಲೂ ಇಲ್ವಲ್ಲ. ಒಂದು ರೀತಿ ಅಸ್ಪೃಶ್ಯತೆ ಬಗ್ಗೆ ಮೊನ್ನೆ ಮಾತನಾಡಿದ್ವಲ್ಲ, ಅದೇ ರೀತಿ ಇದು ಕೂಡ. ಸರೋಜಮ್ಮ ಅವರು ಮತ್ತು ಅವ್ರ ಕುಟುಂಬದವರು ನಮ್ಮ ಹತ್ರ ಈಗ ಮೀಟ್ ಮಾಡೋಕ್ಕೆ ಬಂದಿದ್ದರು. ನಿನ್ನೆ ಒಂದು ಅವರಿಗೆ ಅಲ್ಲಿ ಊರವರು ಬಹಿಷ್ಕಾರ ಹಾಕ್ತಾ ಇದ್ದಾರೆ ಅಂಥೇಳಿ ವಿಚಾರ ನಮಗೆ ಗಮನಕ್ಕೆ ಬಂದಿದೆ. ಅದನ್ನು ನಾವು ಆಯಿತು ಮತ್ತು ಪೊಲೀಸ್ ಇಲಾಖೆಯವರಾಯಿತು ಅದನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಅವ್ರಿಗೆ ಏನು ಅನ್ಯಾಯ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸರಿ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಊರವ್ರಿಗೆ ಯಾವುದೇ ರೀತಿ ಅವರಿಗೆ ಬೆನಿಫಿಟ್ಸ್ ಕೊಡಲಿಕ್ಕೆ ಅಥವಾ ಇನ್ನೊಂದು ವಿಚಾರಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿ ಅವ್ರು ನಮಗೆ ಗಮನಕ್ಕೆ ತಂದಿದ್ದಾರೆ. ನಮ್ಮದು ಸಹಿತ ಈಗ ಸಖಿ ಒನ್ ಸ್ಟಾಪ್ ಸೆಂಟರ್ ಏನಿದೆ ಅಲ್ಲಿ ಅವರಿಗೆ ಲೀಗಲಿ ಏನು ಅವೇರ್ನೆಸ್ ಮಾಡಬೇಕು ಅದ್ರ ಬಗ್ಗೆನೂ ಈಗ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ವಕೀಲರು ಸಹಿತ ಬಂದಿದ್ದರು. ಅವರ ಹಕ್ಕುಗಳ ಬಗ್ಗೆ ಅವರಿಗೆ ಅರಿವು ಮಾಡಿ ಏನು ಈ ಥರ ಎಲ್ಲ ಮಾಡೋದು ಏನೋ ತಪ್ಪಾಗುತ್ತೆ, ಅದನ್ನು ಆ ರೀತಿ ಮಾಡಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಸಹಿತ ಅವರಿಗೆ ನಾವು ಅವೇರ್ನೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ತಹಸೀಲ್ದಾರರು ಮತ್ತು DYSP ಅವರು, ಎಕ್ಸಿಕ್ಯೂಟಿವ್ ಆಫೀಸರ್ ಅಲಾಂಗ್ ವಿತ್ PDO ಎಲ್ಲರೂ ಸಹಿತ ಇವತ್ತು ಊರಿಗೆ ಹೋಗಿ ವಿಸಿಟ್ ಮಾಡಿ ಊರವ್ರ ಜೊತೆ ಒಂದು ಸಭೆಯೂ ಸಹಿತ ಮಾಡಲಿಕ್ಕೆ ನಾವು ಸೂಚನೆ ನೀಡಿದ್ದೀವಿ. ಹೋಗಿ ಅದನ್ನು ಅವರಿಗೆ ಈ ರೀತಿ ಮುಂದೆ ಈಗ ಆಗಿದ್ದಂಥ ಒಂದು ಸಮಸ್ಯೆನೂ ಸಾಲ್ವ್ ಮಾಡಬೇಕು, ಮುಂದೆ ಸಹಿತನೂ ಅದು ಈ ರೀತಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಅದನ್ನ ಕ್ರಮ ತೆಗೆದುಕೊಳ್ತೀವಿ. ಯಾರೇ ಊರವರು ಇದಕ್ಕೆ ನಮಗೆ ಒಪ್ಕೊಳ್ತಾ ಇಲ್ಲ ಅಥವಾ ಈ ರೀತಿ ಬಹಿಷ್ಕಾರ ಹಾಕೋದು ನಿಜವಾಗಿದ್ದಲ್ಲಿ ಮತ್ತು ಈ ನಮ್ಗೆ ಕಂಡು ಬಂದಿದ್ದು ಇದಕ್ಕೆ ಎವಿಡೆನ್ಸ್ ಸಿಕ್ಕಲ್ಲಿ ಖಂಡಿತ ಅವ್ರ ಮೇಲೆ FIR ಮಾಡೋದಾಯಿತು, ಆ್ಯಕ್ಷನ್ ತೊಗೊಳ್ಳೋದಾಯಿತು ನಾವು ಮಾಡ್ತೀವಿ. ಹೌದು, ಕರೆಕ್ಟ್. ಅಲ್ಲ ಕರೆಕ್ಟು, ಬಟ್ ಈಗ ನಾವು ಲೀಗಲಿ ಏನು ಪ್ರೊವಿಷನ್ಸ್ ಇದೆ ಅದನ್ನು ಜನರಿಗೆ ಮಾಹಿತಿ ತಿಳಿಸ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅದು ನಮ್ಮದು ಕೆಲಸ, ಅದನ್ನು ನಾವು ಮಾಡ್ತೀವಿ.
ಕಾಯ್ದೆ ಪ್ರಕಾರ ಏನು ಮಾಡ್ಬೋದು, ಏನು ಮಾಡ್ಲಿಕ್ಕಿಲ್ಲ, ಈ ಥರ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ, ಅದನ್ನೆಲ್ಲ ನಾವು ಮಾಡ್ತೀವಿ. ಮತ್ತು ಅವ್ರಿಗೆ ಏನು ರಿಕ್ವೈರ್ಡ್ ಸುರಕ್ಷತೆ ಕೊಡಬೇಕು ಅದನ್ನು ಕೊಡ್ತೀವಿ. ಮತ್ತು ಫ್ಯಾಮಿಲಿವರೆಗೂ ನಾವು ಭರವಸೆ ಕೊಟ್ಟಿದ್ದೀವಿ, ಯಾವುದೇ ರೀತಿ ನೀವು ಭಯ ಪಡಕ್ಕೆ ಹೋಗಬೇಡಿ, ನಾವು ಎಲ್ಲರೂ ಜಿಲ್ಲಾಡಳಿತ ಆಯಿತು, ಪೊಲೀಸ್ ಆಯಿತು, ತಮ್ಮ ಜೊತೆ ಇದ್ದೀವಿ, ಯಾರು ತಮ್ಗೆ ಸಮಸ್ಯೆ ಮಾಡಲ್ಲ, ಆ ರೀತಿ ಆದರೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ದೀವಿ. ಅಲ್ಲಿರೋ ಲೋಕಲ್ ಆಫೀಸರ್ಸು ಸಹಿತ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ನಾವು ಎಸ್, ಆ ಒಂದು ಕುಟುಂಬಸ್ಥರೇನಿದ್ದಾರೆ ಕೈ ಮುಗಿದು ಕೇಳ್ಕೊಳ್ತೀವಿ, ಮಗ ಮಾಡಿದ ತಪ್ಪಿಗೆ ಇಡೀ ಕುಟುಂಬಸ್ಥರಿಗೆ ಈ ರೀತಿಯ ಶಿಕ್ಷೆ ಕೊಡಬೇಡಿ ಅಂತ ಒಂದ್ ಕಡೆ ಕೇಳ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಧಿಕಾರಿಗಳು ಕೂಡ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಾನೂನು ಇಲ್ಲ, ಈ ರೀತಿ ಬಹಿಷ್ಕಾರ ಮಾಡೋದು ಕೂಡ ತಪ್ಪು ಅಂತ ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿರುವಂಥ ಗುರುದತ್ತ ಹೆಗಡೆ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಅಂತ. ಆದರೆ ಈ ಥರದ ಪ್ರಕರಣ ಬೆಳಕಿಗೆ ಬಂದಾಗ ಮಾತ್ರ ಯಾಕೆ ಎಚ್ಚೆತ್ಕೋಬೇಕಾಗಿದೆ ಜಿಲ್ಲಾಧಿಕಾರಿಗಳೇ ಆಗಿರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು, ಹೋಲ್ಸೇಲ್ ಆಗಿ ಅಂದರೆ ಈ ಥರದ ಪ್ರಕರಣಗಳು ಬೆಳಕಿಗೆ ಬಂದಾಗ ಮಾತ್ರ ಇದು ನಿಮಗೆ ಗೊತ್ತಾಗುತ್ತಾ? ಅಲ್ಲಿವರೆಗೂ ಕೂಡ ಇಲ್ಲಿ ಈ ಥರದ ಪದ್ಧತಿಗಳು, ಅನಿಷ್ಟ ಆಚಾರ ವಿಚಾರಗಳು ಅಲ್ಲಿ ಜೀವಂತವಾಗಿದ್ದಾವೆ, ಅದರಿಂದ ಮುಕ್ತಪಡಿಸ್ಬೇಕು ಅನ್ನೋಂಥದ್ದಿರಲ್ವಾ? ಯಾಕೆಂದರೆ ಪ್ರತಿ ತಿಂಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ಕರೀತಾರೆ. ಅಂದರೆ ಪ್ರತಿ ತಿಂಗಳು ಒಂದೊಂದು ಸಭೆ ಇರುತ್ತೆ, ಆ ಸಭೆಯಲ್ಲಿ ಇದೆಲ್ಲ ವಿಚಾರಗಳು ಕೂಡ ಒಂದಷ್ಟು ಚರ್ಚೆಗೆ ಬರ್ತವೆ. ಅದೇ ರೀತಿಯಾಗಿ ಜಿಲ್ಲಾಡಳಿತದ ವತಿಯಿಂದ ಸಮಿತಿ ಕೂಡ ಇರುತ್ತೆ. 3 ತಿಂಗಳಿಗೊಂದ್ಸಲ ಈ ಸಭೆಗಳನ್ನು ಕರೆಯುವ ಮೂಲಕ ಆ ಸುತ್ತಮುತ್ತ, ಆ ಒಂದು ಜಿಲ್ಲೆಯ ಸುತ್ತಮುತ್ತ ಇರುವಂಥ ತಾಲೂಕುಗಳಿರ್ಬೋದು, ಗ್ರಾಮಗಳಿರ್ಬೋದು, ಏನೇ ಸಮಸ್ಯೆಗಳಿದ್ರೂ ಕೂಡ ಅವುಗಳನ್ನು ಆಲಿಸಬೇಕು, ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ 3 ತಿಂಗಳಿಗೊಂದ್ಸಲ ಸಭೆ ಮಾಡಬೇಕು ಅನ್ನುವಂಥ ನಿಯಮ ಕೂಡ ಇದೆ. ಹಾಗಾದ್ರೆ ಇದು ಯಾವುದನ್ನು ಕೂಡ ಮಾಡ್ತಿಲ್ವಾ ಅನ್ನೋ ಪ್ರಶ್ನೆ ಕೂಡ ಈಗ ರೈಸ್ ಆಗುತ್ತೆ. ಸರ್, ಅದು ಮಗ ನಮ್ಮನ್ನು ಹೊರಗಡೆ ಇದ್ದು ಸಾಕ್ತಾ ಇದ್ದ, ಅಲ್ಲಿ ಕೆಲಸ ಮಾಡಿಸಿ ಮಗ ಬೆಂಗಳೂರು ಅಲ್ಲಿ ಈಗ ಅವ್ನು ಬರಾಗ ಒಂದು ಸಣ್ಣ ಆಕ್ಸಿಡೆಂಟ್ ಆಗೈತೆ ಸರ್. ನಾವು ಅಷ್ಟರು ಸೇರಿ ಮಾಡಿದ್ದೀವಿ ಅಂತ ಹೇಳಿ ನಮ್ಮನ್ನು ಇದನ್ನ ಊರ ಹೊರಗಿಟ್ಟು ನಮ್ಮನ್ನೆಲ್ಲ ಅಲ್ಲಿ ನೀರು ಎಲ್ದಂಗೆ ಇದನ್ನ ಬೋರು ಗೀರು ಎಲ್ಲ ಕಿತ್ಕೊಂಡು ಹೋಗಿ ಮನೆ ಗಿನಿ ಎಲ್ಲ ಇದು ಮಾಡಿ ಭತ್ತ ಗಿತ್ತ ದನ ತಿನ್ನಿಸಿ ಜೋಳ ಗೀಳ ಎಲ್ಲ ಹಾಳು ಮುರ್ಕೊಂಡು ಹೋಗಿ ಊರನರು ನಾವು ಓಡಾಡೋಕೆ ಹಾದಿ ಅಲ್ದಂಗೆ ಇದನ್ನ ಅಗ್ಳ ಹೊಡಿಸಿ ಭಾರಿ ದಾಂಧಲಿ ಮಾಡಿ ನಮ್ಮನ್ನು ಊರಿಂದ ಎಟ್ಟಿದ್ದಾರೆ ಸರ್. ನಮ್ಮನ್ನು ನಾವು 3 ತಿಂಗಳಿಂದ ಹಿಂಗೆ ಅಲಿತದ, ನಮಗೇನೇನು ಅಲ್ಲಿ ಇದನ್ನ ಕೊಡುವಲ್ರಿ ಸರ್ ಬದುಕಕ್ಕೆ. ಎಷ್ಟು ದಿವಸ ಅಂತ ಬೇರೆಯವ್ರ ಮನೆಗೆ ಇರೋದು ಸರ್. ನಾವು ಒಬ್ಬ ಯಜಮಾನ್ರಿಗೆ ದಮ್ಮಿನ ಕಾಯಿಲೆ ಮಗಳು ಇಟ್ಕೊಂಡು ಅಲ್ಲಿ ಇಲ್ಲಿ ಅಲಿತಾ ಇದ್ದಾವೆ ಸರ್. ಊರನ್ನೋರು ಅಷ್ಟು ಹಿಂಸೆ ಕೊಡ್ತಾ ಇದಾರೆ ಸರ್ ನಮಗೆ. ಅದೇ ನೀವು ಅಷ್ಟರು ಸೇರಿ ಕೊಲೆ ಮಾಡಿದ್ದೀರಿ ಅಂತ ಹಿಂಸೆ ಕೊಡ್ತಾ ಇದಾರೆ ನಮಗೆ ಸರ್. ಊರನ್ನೋರು ಅಷ್ಟರು ಸೇರಿದ್ದಾರೆ ಸರ್, ಒಗ್ಗಟ್ಟಾಗಿ ಅವರು ಇಡೇ ಊರಾರ ಹಿಂಗೆ ಹಿಂಸೆ ಕೊಡ್ತಾ ಇದಾರೆ ಸರ್ ನಮಗೆ. ಅದಕ್ಕೆ DC ಸಾಹೇಬ್ರ ಹತ್ರ ಕಾಣೋಣ, ಸಹಾಯ ಕೇಳೋಣ ಅಂತ ಬಂದವಿ ಸರ್. 3 ತಿಂಗಳಾಯ್ತು ಸರ್, 3.5 ತಿಂಗಳಾಗಕ್ಕೆ ಬಂತು. ಈಗ ನಮಗೆ ಊರಿಗೆ ಹೋಗೋಕೆ ಕೊಡವಲ್ರು. ನೀರೆಲ್ಲ ಆಮೇಲೆ ಇದು ತೋಟನೆಲ್ಲ ಇದನ್ನ ಬೇಲಿ ಅಡಿಕೆ ಗಿಡ ಕೊಡೋದು JCB ಹಚ್ಚಿ ಎಲ್ಲ ನಾಶ ಮಾಡಿಬಿಟ್ಟಾರೆ ಸರ್. ಅಲ್ಲಿ ಏನೇನು ಇಲ್ಲ, ನೀವು ಬಂದು ನೋಡಿದ್ರು ನಾವು ಸುಳ್ಳು ಹೇಳ್ತೇವೆ ಅನ್ನಂಗಿದ್ರೆ ನೀವು ಬಂದು ನೋಡಿದ್ರು ಹಂಗೆ ಇರ್ಬೇಕು, ಎಲ್ಲ ಹಾಳು ಮಾಡಿಬಿಟ್ಟಾರೆ ಸರ್. ನಮಗೆ ಮನ್ಯಾಗ ಗಡಿಗೆ ಮಾಡಿಕಿ ಪ್ರತಿಯೊಂದು ಒಂದು ನಾಯಿ ಹೊಡೆಸಾಕಿದ ಸಾಯಿಸಿದ್ದಾರೆ. ಆಮೇಲೆ ಒಂದು ಕೃಷಿ ಹೊಂಡ ಮಾಡಿ ಒಂದು 2,000 ಮೀನು ಬಿಟ್ಕೊಂಡಿದ್ದೀವಿ, ಅವನ್ನ ಹಿಡ್ಕೊ ತಿಂದಾರ. ಒಂದು 50 ಕೋಳಿ ಸಾಕಿದ್ದೀವಿ, ಅವನು ತಿಂದಾರ. ಒಟ್ಟು ಮನೆಯಾಗ ಏನೇನು ಇಲ್ಲ ಸರ್ ಅಲ್ಲಿ ಸರ್. ಅದು ಮಗ ನೋಡಿ, ಆರೋಪಗಳ ಸುರಿಮಳೆಯನ್ನೇ ಗೈತಿದ್ದಾರೆ ಅಲ್ಲಿ ಕುಟುಂಬಸ್ಥರು. ಅಂದರೆ ಕೆರಿಯಪ್ಪ ಮತ್ತು ಸರೋಜಮ್ಮ ಅವರ ಪುತ್ರಿ ಕೂಡ ಇದ್ದಾರೆ. 3 ಜನರು ಕೂಡ ಎಲ್ಲಿ ಹೋಗಬೇಕು ಅಂತ ಕೃಷಿ ಹೊಂಡದಲ್ಲಿ ಇದ್ದಂಥ ಮೀನುಗಳನ್ನು ತಿಂದಿದ್ದಾರೆ, ಇನ್ನೊಂದು ಕಡೆ ಜೋಳದ ಬೆಳೆಯನ್ನು ನಾಶ ಮಾಡಿದ್ದಾರೆ, ಮತ್ತೊಂದು ಕಡೆ ಮನೇಲಿ ಸಾಕಿದಂಥ ನಾಯಿಯನ್ನು ಕೂಡ ಹೊಡೆದು ಸಾಯಿಸಿದ್ದಾರೆ. ಯಾರೋ ಒಬ್ಬರು ನಿಧನರಾಗಿದ್ದಾರೆ, ಅದು ಕೂಡ ಅಪಘಾತದಲ್ಲಿ ಆಗಿರುವಂಥದ್ದು. ಅಪಘಾತ ಅಂತ ಬಂದ್ರೇ ಆಕಸ್ಮಿಕವಾಗಿ ಆಗುವಂಥದ್ದು. ಅದರಲ್ಲೂ ಕೂಡ ಯಾರು ಅಪಘಾತ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೋದು ಓಕೆ, ಆದರೆ ಕುಟುಂಬಸ್ಥರು ಏನು ಮಾಡಿದ್ದಾರೆ, ಇದು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ರೀತಿಯಾಗಿ ಆಯಿತು ನೋಡಿ. ಈ ಕುಟುಂಬಸ್ಥರು ಏನು ಮಾಡಬೇಕು, ಆ ಯುವತಿ ಕೂಡ ಮದುವೆ ಆಗುವಂಥ ಯುವತಿ, ಹರಿಯದಲ್ಲಿರುವಂಥ ಯುವತಿ, ಆ ಯುವತಿಯನ್ನು ಇಟ್ಕೊಂಡು ನಾನು ಎಲ್ಲಿ ಹೋಗಲಿ, ಯಾರ ಮನೇಲಿ ಎಷ್ಟು ದಿನ ಅಂತ ನಂಗೆ ಆಶ್ರಯ ಕೊಡ್ತಾರೆ ಅಂತ ಆ ಕುಟುಂಬಸ್ಥೆ ಸರೋಜಮ್ಮ ಕೇಳ್ತಿದ್ದಾರೆ. ಇದಕ್ಕೆಲ್ಲ ಯಾವಾಗ ಉತ್ತರ ಕೊಡ್ತೀರಾ ಅಧಿಕಾರಿಗಳು? ಹಾಗಾದ್ರೆ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬಂದ ತಕ್ಷಣ ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಮ್ಮ ಆಡಳಿತ ಎಲ್ಲಿ ಹೋಗುತ್ತೆ ಅಂತ.